ನಮಸ್ಕಾರ, ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಸ್ವೀಟ್ ಕಾರ್ನ್ ಕ್ಯಾಪ್ಸಿಕಮ್ ಹಾಕಿದ ಕ್ಯಾಟರಿನೊಳಗೆ ಮಾಡ್ತಾರಲ್ಲ ಆ ಥರ ಕರಿ ಮಾಡಿದ್ವಿ. ತುಂಬ ಟೇಸ್ಟಾಗಿರ್ತೈತೆ. ಪೂರಿಗಾಗಲಿ ಚಪಾತಿಗಾಗಲಿ ತುಂಬ ಚೆನ್ನಾಗಿರ್ತೈತೆ. ಬನ್ನಿ ಇದು ಯಾವ ರೀತಿ ಮಾಡೋದು. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಈಗ ಮಿಕ್ಸಿಗೆ ನಾನು ಒಂದು 10 ರಿಂದ 15 ಗೋಡಂಬಿ ಹಾಕ್ಕೊತೀನಿ, 1 ಸ್ಪೂನು ಕಾಳು ಮೆಣಸು ಹಾಕ್ಕೊತೀನಿ, 1 ಚಕ್ಕೆ, 4 ಲವಂಗ, 2 ಏಲಕ್ಕಿ, 1 ಇಡಿ ಬೆಳ್ಳುಳ್ಳಿ, 1 ಸಣ್ಣ ತುಂಡು ಶುಂಠಿ, 1 ಬಟ್ಲು ಕೊಬ್ಬರಿ ಇಲ್ಲಾಂದರೆ ತೆಂಗಿನಕಾಯಿ ಕೂಡ ನೀವು ಹಾಕ್ಕೊಬೋದು, 3 ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಇಷ್ಟು ನುಣ್ಣಗೆ ರುಬ್ಕೊಂಬಿಡೋಣ. ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಗ್ಯಾಸ್ ಹತ್ರ ಹೋಗೋಣ ಬನ್ನಿ. ಒಂದು 5-6 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ಇದಕ್ಕೆ 1 ಸ್ಪೂನ್ ಜೀರಿಗೆ, ದಪ್ಪದು 2 ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡು, 2 ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣಕ್ಕೆ ಬರಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಈಗ ಸ್ವೀಟ್ ಕಾರ್ನ್ ಹಾಕ್ಕೊಂಬಿಡೋಣ. ಈ ಕಾರ್ನ್ ಇದ್ರ ಜೊತೆಗೇ ಈರುಳ್ಳಿ ಜೊತೆ ಸ್ವಲ್ಪ ಬೇಕು ಅಂತೈತೆ, ಹಾಗಾಗಿ ನಾನು ಹಾಕ್ಕೊಂಡೆ. ಯಾಕಂದರೆ ಬೇರೆ ಮಸಾಲೆ ಹಾಕ್ಬಿಟ್ರೆ ಇದು ಸರಿಯಾಗಿ ಬೇಯಲ್ಲ, ಅದಕ್ಕೆ ಫಸ್ಟೇ ಈರುಳ್ಳಿ ಜೊತೆಗೇ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗೆ ಇದನ್ನು ನೋಡಿ ಬೆಂದ್ಕೊಂಡಿದೆ, ಅಂದರೆ ಅರ್ಧ ಭಾಗ ಬೆಂದಿದೆ. ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ಡ್ರೈ ಮಸಾಲ ಹಾಕ್ಕೊಂಬಿಡೋಣ. ಸಾಲ್ಟ್ ಹಾಕ್ಕೊತೀನಿ, ಅರಿಶಿನ ಹಾಕ್ಕೊತೀನಿ, ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಹಾಕ್ಕೊತೀನಿ, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊತೀನಿ, ಒಂದು ಅರ್ಧ ಸ್ಪೂನು ಧನಿಯಾ, 1 ಸ್ಪೂನ್ ಧನಿಯಾ ಹಾಕ್ಕೊತೀನಿ, ಅಚ್ಚಿದ ಖಾರ ಪುಡಿ ಹಾಕ್ಕೊತೀನಿ 1 ಸ್ಪೂನು. ಈಗ ಚೆನ್ನಾಗೆ ಮಿಕ್ಸ್ ಮಾಡೋಣ. ಒಂದು 10 ನಿಮಿಷ, ಒಂದು 5 ನಿಮಿಷ ಇದ್ರೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಿಮೆ ಉರಿಯೊಳಗೆ. ಈಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆ ಹಾಕ್ಕೊಂಬಿಡೋಣ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಸಾಲೆ ಈ ಎಣ್ಣೆ ಮೇಲೆ ಬಿಡಗಂಟ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಆ ಕಡೆ ಈ ಕಡೆ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಇವಾಗ ನಾವು ಚೆನ್ನಾಗಿ ಒಂದು ಸತಿ ತಿರುಗಿಸ್ಕೊಂಡು ಕ್ಯಾಪ್ಸಿಕಮ್ ಹಾಕ್ಕೊಂಬಿಡೋಣ. ನಾನು 3 ಕ್ಯಾಪ್ಸಿಕಮ್ ಹಾಕಿದ್ದೀನಿ. 1 ಬಟ್ಲು ಸ್ವೀಟ್ ಕಾರ್ನ್ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರ್ತೈತೆ. ಕ್ಯಾಟ್ರಿಂಗ್ನೊಳಗೆಲ್ಲ ಮಾಡ್ತಾರಲ್ಲ ಆ ರೀತಿ ಇರ್ತೈತೆ. ನಿಮಗೆಲ್ಲ ನನ್ನ ಮನಸ್ಸಿಂದ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ನನಗೆ 2K ಮಾಡಿಕೊಟ್ಟಿದ್ರಲ್ಲ ಅದಕ್ಕೆ ತುಂಬ ಥ್ಯಾಂಕ್ಸು. ನಂಗೆ ತುಂಬ ಖುಷಿ ಆಯಿತು. 2K ಆಗಿದ್ದಕ್ಕೆ ಮಕ್ಕಳೆಲ್ಲ ಕೇಕೆಲ್ಲ ಕಟ್ ಮಾಡಿದರು. ಥ್ಯಾಂಕ್ಸು ನನ್ನ ಸಬ್ಸ್ಕ್ರೈಬ್ ಆಗಿರೋರಿಗೆ, ನನ್ನ ಮುದ್ದು ಕುಟುಂಬದವ್ರಿಗೆ. ನನ್ನ ಕುಟುಂಬದವರೇ ನೀವು. ಇದರೊಳಗೆ ಒಂದು ಸೆಕೆಂಡು ಚೆನ್ನಾಗಿ ಇದರೊಳಗೆ ಫ್ರೈ ಮಾಡ್ಕೊಂಬಿಡೋಣ. ಆಮೇಲೆ ನೀರು ಹಾಕೋಣ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೀರು ಹಾಕಿ ನಾವು 1-1.5 ಲೋಟ ಅಷ್ಟು ನೀರು ಹಾಕಿ ಚೆನ್ನಾಗಿ ನಾವು ಬೇಯಿಸೋಣ. ಇದನ್ನ ಒಂದು 10 ನಿಮಿಷ ಸಣ್ಣ ಉರಿಯೊಳಗೆ, ನಾವು ಮೀಡಿಯಮ್ ಉರಿಯೊಳಗೆ ಇಟ್ಟು ಬೇಯಿಸೋಣ. ನಿಮಗೆ ಎಣ್ಣೆ ಜಾಸ್ತಿ ಅನ್ನಿಸ್ತಂದರೆ ಕಮ್ಮಿ ಮಾಡ್ಕೊಬೋದು. ನಾನು ಒಂದು 5 ರಿಂದ 6 ಸ್ಪೂನಷ್ಟು ಎಣ್ಣೆ ಬಳಸಿದ್ದೀನಿ. ನೋಡಿ ಆಗಿದೆ. ಇನ್ನೊಂದು 1 ನಿಮಿಷ ದೊಡ್ಡ ಉರಿಯೊಳಗೆ ಮಾಡೋಣ. ನೋಡಿ ಆ ಕಡೆ ಈ ಕಡೆ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಆಗಿದೆ. 1 ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡ್ತೀನಿ. ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಕ್ಯಾಪ್ಸಿಕಮ್ ಕಾರ್ನ್ ಕರಿ ಎಷ್ಟು ಚೆನ್ನಾಗಿ ಹೇಗೆ ಮಾಡಿದ್ದೀನಿ ಅಂತೇಳಿ. ಇದು ನಿಜವಾಗ್ಲೂ ಕ್ಯಾಟ್ರಿಂಗ್ನೊಳಗೆ ಮಾಡೋವಂಥ ಪದಾರ್ಥಗಳು. ಇದು ಪೂರಿಗೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರ್ತೈತೆ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕಾಗಿ. ಬಾಯ್.